ಇನ್ನು ಬಹಿರಂಗವಾಗಿ 5 ವರ್ಷ ನಾನೇ ಸಿಎಂ ಅಂತ ನಿನ್ನೆಯಷ್ಟೇ ಸಿದ್ದರಾಮಯ್ಯ ಹೇಳಿದರು. ಸಿಎಂ ಸಿದ್ದರಾಮಯ್ಯ ವರ್ಚಸ್ಸಿನ ಹಿಂದೆ ಅಹಿಂದ ಸಪೋರ್ಟ್ ಇದೆ. ಸಿಎಂ ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ತರಹೇವಾರಿ ಚರ್ಚೆಗಳಾಗ್ತಾ ಇದೆ. ಸಿಎಂ ಬದಲಾವಣೆ ಚರ್ಚೆಗಳ ಮಧ್ಯೆ ನಿನ್ನೆ ನಂದಿಗಿರಿ ಧಾಮದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟ ಹೇಳಿಕೆ, 5 ವರ್ಷದ ಅವಧಿಗೂ ನಾನೇ ಮುಖ್ಯಮಂತ್ರಿ ಅಂತ. ಅವರ ನಾಯಕತ್ವ, ಅವರ ಬೆನ್ನ ಹಿಂದೆ ಇರುವಂತಹ ಸಪೋರ್ಟ್, ತರಹೇವಾರಿ ಚರ್ಚೆಗಳಾಗ್ತಾ ಇದೆ. ಅದರ ಬಗ್ಗೆ ಚರ್ಚೆ ಮಧ್ಯೆ ಅವಧಿ ಪೂರ್ಣ ಸಿಎಂ ನಾನೇ ಅಂತ ಘೋಷಣೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ದೆಹಲಿ ನಾಯಕರ ಅಭಯ ಇದೆ, ಅದಕ್ಕಾಗಿ ಇಷ್ಟು ಕಾನ್ಫಿಡೆಂಟ್ ಆಗಿ ಅವರು ಹೇಳಿದ್ದಾರೆ ಅನ್ನುವಂಥ ಚರ್ಚೆ ಸದ್ಯ ನಡೀತಾ ಇರೋದು. ದೆಹಲಿಗೆ ಹೋಗಿ ಬಂದರು, ದೆಹಲಿ ನಾಯಕರು ರಾಜ್ಯಕ್ಕೆ ಬಂದಿದ್ದಾರೆ, ಇದರ ಬಗ್ಗೆ ಚರ್ಚೆ ಆಗಿದೆ. ಇದೆಲ್ಲ ಆದ ನಂತರ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂಥ ಹೇಳಿಕೆ. ಸೊ ಇದು ದೆಹಲಿ ನಾಯಕರ ಅಭಯ ಇದೆ, ಅದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯರ ವರ್ಚಸ್ಸು, ಅವ್ರ ಬೆನ್ನ ಹಿಂದೆ ಇರುವಂಥ ಅಹಿಂದ ವರ್ಗ, ಆ ಸಮುದಾಯಗಳ ನಾಯಕರು, ಅದೆಲ್ಲವೂ ಕೂಡ ಅವರ ವರ್ಚಸ್ಸು ಮತ್ತು ಬಲವನ್ನು ಮತ್ತಷ್ಟು ಹೆಚ್ಚಿಸಿರೋ ಕಾರಣ ಸಿದ್ದರಾಮಯ್ಯರನ್ನೇ 5 ವರ್ಷ ಮುಂದುವರಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅಭಯ ಕೊಟ್ಟಿದೆ ಅಂತ. ಅದೇ ಆತ್ಮವಿಶ್ವಾಸದಲ್ಲೇ ಸಿಎಂ ಸಿದ್ದರಾಮಯ್ಯ ಇಂಥ ಹೇಳಿಕೆ ಕೊಟ್ರ. ಯಾಕಂದರೆ ಯಾವುದೇ ಅನುಮಾನ ಬೇಡ, 5 ವರ್ಷದವರೆಗೂ ನಾನೇ ಸಿಎಂ ಆಗಿರ್ತೀನಿ, ಅದರಲ್ಲಿ ಡೌಟೇ ಬೇಡ. ಪ್ರತಿಪಕ್ಷಗಳ ಆರೋಪದಲ್ಲಿ ಅಥವಾ ಅವರು ಹೇಳ್ತಾ ಇರೋದ್ರಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂಥದ್ದನ್ನು ನಿನ್ನೆ ಮಾತಾಡೋ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಅಷ್ಟು ಕಾನ್ಫಿಡೆಂಟ್ ಆಗಿ 5 ವರ್ಷ ಪೂರ್ಣ ಅವಧಿಗೆ ನಾನೇ ಮುಖ್ಯಮಂತ್ರಿಯಾಗಿರ್ತೀನಿ ಅಂತ ಖುದ್ದು ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದರೆ ದೆಹಲಿಯ ಕಾಂಗ್ರೆಸ್ ನಾಯಕರು ಅಭಯ ಕೊಟ್ಟಿದ್ದಾರಾ ಅನ್ನೋ ಚರ್ಚೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಪ್ರಸಾದ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ದೆಹಲಿ ನಾಯಕರೇನಾದರೂ ಅಭಯ ಕೊಟ್ಟಿದ್ದಾರಾ? ಡೆಲ್ಲಿಗೆ ಹೋಗಿ ಬಂದ ಮೇಲೆ, ಡೆಲ್ಲಿ ನಾಯಕರು ರಾಜ್ಯಕ್ಕೆ ಬಂದಾದ ಮೇಲೆ ಸಿಎಂ ಸಿದ್ದರಾಮಯ್ಯ 5 ವರ್ಷಕ್ಕೆ ನಾನೇ ಸಿಎಂ ಅನ್ನೋ ಸ್ಟೇಟ್ಮೆಂಟ್ ಮಾಡಿರೋದರ ಹಿಂದೆ ಅವ್ರಿಗೆ ಸಿಕ್ಕಿರುವಂಥ ಅಭಯ ಇದೆಯಾ? ಖಂಡಿತವಾಗಿ ವಿಜಯ್, ಸಿಎಂ ಸ್ಥಾನದ ವಿಚಾರ ಕುರಿತಂತೆ ಪದೇ ಪದೇ ಚರ್ಚೆ ಆಗ್ತಾ ಇತ್ತು. ಸಿಎಂ ಪರ ಮತ್ತೆ ವಿರುದ್ಧದ ಹೇಳಿಕೆಗಳನ್ನ ಖುದ್ದು ಕಾಂಗ್ರೆಸ್ನ ನಾಯಕರು, ಸಚಿವರು, ಶಾಸಕರುಗಳು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ರು. ಈಗ ಸುರ್ಜೇವಾಲಾ ಬಂದಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಶಾಸಕರ ಅಭಿಪ್ರಾಯವನ್ನು ಕೂಡ ಆಲಿಸಲಾಗಿತ್ತು. ಇದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದಂಥ ಸಂದರ್ಭದಲ್ಲಿ ಅಹಿಂದ ಸಚಿವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಪದೇ ಪದೇ ಭೇಟಿಯ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಬೇಕಾದಂಥ ಬೆಂಬಲವನ್ನು ಕೂಡ ಅಹಿಂದ ಸಚಿವರುಗಳು ಬಲವನ್ನ ತುಂಬುತ್ತಾ ಬಂದಿದ್ರು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ನಾಯಕತ್ವದಲ್ಲೇ ಮುಂದುವರಿಬೇಕು, ಆಲ್ಟರ್ನೇಟಿವ್ ಆಯ್ಕೆಗಳನ್ನು ಹೈಕಮಾಂಡ್ ಪರಿಗಣಿಸಬಾರದು ಎಂಬತಕ್ಕಂಥ ಬಲವಾದ ಮನವಿಯನ್ನ ಆರಂಭದಿಂದಲೂ ಕೂಡ ಅಹಿಂದ ವರ್ಗದ ಸಚಿವರು, ಶಾಸಕರು ಸಿಎಂ ಸಿದ್ದರಾಮಯ್ಯ ಪರವಾಗಿ ಬೆಂಬಲಿಸ್ತಾ ಬಂದಿದ್ರು. ಈಗ ದೆಹಲಿ ನಾಯಕರಿಗೂ ಕೂಡ ಇದನ್ನ ಮನವರಿಕೆ ಮಾಡಿದ್ದು, ದೆಹಲಿ ನಾಯಕರ ಸೂಚನೆ ಮೇರೆಗೆ ನಾನೇ 5 ವರ್ಷಗಳು ಸಿಎಂ ಆಗಿರ್ತೀನಿ ಎಂಬತಕ್ಕಂಥ ಹೇಳಿಕೆಯನ್ನು ನೀಡಿದ್ರು ಎಂಬತಕ್ಕಂಥ ಮಾಹಿತಿ ಈಗ ರಾಜ್ಯ ಕಾಂಗ್ರೆಸ್ನಿಂದ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಸಿದ್ದರಾಮಯ್ಯ ಅವರ ಕ್ಲೀನ್ ಇಮೇಜ್, ಅಂದ್ರೆ ಸರ್ಕಾರವನ್ನ ಮತ್ತೆ ಇತರ ಸಮುದಾಯದ ನಾಯಕರುಗಳನ್ನು ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ವರ್ಚಸ್ಸು ಸಿದ್ದರಾಮಯ್ಯ ಅವ್ರಿಗಿದೆ ಎಂಬತಕ್ಕಂಥ ನಂಬಿಕೆ ಕೂಡ ಈಗ ಹೈಕಮಾಂಡ್ ಗಮನಕ್ಕೂ ಕೂಡ ಬಂದಿದೆ. ಜೊತೆಗೆ ಇತರ ಸಿಎಂ ಆಸ್ಪರೆಂಟ್ಗಳೇನಿದ್ದಾರೆ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಹೇಳಿದಂಥ ಸಂದರ್ಭದಲ್ಲಿ ಯಾವುದೇ ವಿವಾದಗಳ ಅಥವಾ ಗೊಂದಲಕ್ಕೆ ಸಿಲುಕದೇ ಇರತಕ್ಕಂಥ ವಾತಾವರಣ ಕೂಡ ರಾಜ್ಯದಲ್ಲಿದೆ. ಇನ್ನು ಕರ್ನಾಟಕದಂಥ ಪ್ರಬಲವಾದಂಥ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಮಾಸ್ ಲೀಡರ್ ಏನಿದೆ ಅವರಿಗೆ ಪರ್ಯಾಯವಾದಂಥ ಲೀಡರ್ ಇಲ್ಲ ಎಂಬತಕ್ಕಂಥದ್ದು ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಆಗಿದೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಕಾರಣಕ್ಕಾಗಿ ಮುಂದಿನ ರಾಜಕೀಯ ಲೆಕ್ಕಾಚಾರ ಇರ್ಬೋದು, ಭವಿಷ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೇ ರಾಜ್ಯ ನಾಯಕರು ಮುಂದುವರಿಲಿ ಎಂಬತಕ್ಕಂಥ ಮಾತನ್ನು ಕೂಡ ದೆಹಲಿಯ ವರಿಷ್ಠರು ಕೂಡ ರವಾನೆ ಮಾಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತೀನಿ ಎಂಬತಕ್ಕಂಥ ಹೇಳಿಕೆ, ಜೊತೆಗೆ ಇತರ ನಾಯಕರುಗಳು ಕೂಡ ಯಾವುದೇ ಗೊಂದಲ ಇಲ್ಲದೆ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಬಹುಪರಾಕ್ ಎಂಬತಕ್ಕಂಥ ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಒಂದ್ ಕಡೆ ರಾಜ್ಯದಲ್ಲಿ ಅಹಿಂದ ಬೆಂಬಲ ನಿರಂತರವಾಗಿ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದ್ದು, ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು ಈ ಎಲ್ಲ ಅಭಿಪ್ರಾಯಗಳನ್ನು ಆಲಿಸಿ ಸಿದ್ದರಾಮಯ್ಯ ಅವರ ನಾಯಕತ್ವನೇ ಸೂಕ್ತ ಎಂಬತಕ್ಕಂಥ ಅಭಿಪ್ರಾಯಕ್ಕೆ ಬಂದಿದೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಈ ವಿಚಾರಗಳ ಮಾಹಿತಿ ಆಧಾರದ ಮೇಲೆ ಸಿದ್ದರಾಮಯ್ಯ ಅವರೇ ನಾನೇ 5 ವರ್ಷಗಳು ಸಿಎಂ ಆಗಿ ಮುಂದುವರ್ತೀನಿ ಎಂಬತಕ್ಕಂಥ ಹೇಳಿಕೆಯನ್ನು ನೀಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.